ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ಮರಿಬೇಡಿ, ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ವಿಡಿಯೋ ಸರಣಿದು ಪ್ರಶ್ನೋತ್ತರ ಸರಣಿಯಾಗಿ ನಡೀತಾ ಇದೆ. ಸೊ ನೆಟ್, ಕೆಸೆಟ್, ಕೆಎಸ್, HSTR ನಂತಹ ಅದ್ಭುತವಾಗಿರ್ತಕ್ಕಂಥ ಪರೀಕ್ಷೆಗಳ ಸಿದ್ಧತೆಗಾಗಿ ಇದು ಇತಿಹಾಸ ಪ್ರಶ್ನೋತ್ತರಗಳನ್ನ ನಿಮ್ಗೋಸ್ಕರ ತರ್ತಾ ಇದ್ದೇವೆ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಭಾರತದ ರಾಷ್ಟ್ರೀಯ ಶಿಕ್ಷಣ ದಿನ ನವೆಂಬರ್ 11 ಯಾಕೆ ಅದನ್ನ ಘೋಷಣೆ ಮಾಡಿದ್ರು? ಭಾರತದ ಮೊದಲ ಶಿಕ್ಷಣ ಸಚಿವ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರ ಒಂದು ಆಜಾದ್ ಅವರ ಹೋರಾಟ ಹೇಗಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಳುವಂತಹ ಮತ್ತು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನ ನಿಮ್ಗೋಸ್ಕರ ಇದರಲ್ಲಿ ತಿಳಿಸ್ಕೊಡ್ತೀನಿ. ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಅದ್ಭುತವಾಗಿರ್ತಕ್ಕಂಥ ಧನ ಸಹಾಯ ಮಾಡಿದ್ರೆ ಈ ತರದ ಇನ್ನೂ ಬ್ಯೂಟಿಫುಲ್ ಹೈಲಿ ಡಿಜಿಟಬಲ್ ವಿಡಿಯೋಗಳನ್ನು ಮಾಡಬೇಕು. ಅದಕ್ಕೋಸ್ಕರ ನಿಮ್ಮ ಸಹಾಯ ಬೇಕು ಅಂತ ಕೇಳ್ಕತ್ತೀನಿ. ಸೊ ಬನ್ನಿ, ಇವತ್ತಿನ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವ್ರ ಬಗ್ಗೆ ಕೇಳಿರ್ತಕ್ಕಂತಹ ಪ್ರಶ್ನೆ ಹೇಗಿದೆ ಅಂತ ಹೇಳಿ ಮೊದಲು ಇದ್ರ ಬಗ್ಗೆ ನೋಡೋಣ. ಸೊ ಪ್ರಶ್ನೆ ನೋಡಿ ಸ್ನೇಹಿತರೆ, ಹೀಗಿದೆ: ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳನ್ನು ಸರಿಯಾಗಿವೆ ಅಂತ ನೋಡಿ. ಪ್ರಶ್ನೆ ಇದೆ, ಏನಿದೆ? ಅವರು ಅಲ್ ಹಿಲಾಲ್ ಅಥವಾ ಅಲ್ ಭಾಗ್ ಅನ್ನುವಂತಹ ವಾರಪತ್ರಿಕೆಗಳನ್ನ ಹೊರಡಿಸಿದರು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇವರು ಮಿಂಟೋ ಮಾರ್ಲೆ ಶಾಸನದಲ್ಲಿ ಹೇಳಿದಂತೆ ಮುಸ್ಲಿಂ ಪ್ರತ್ಯೇಕ ಮತಕ್ಷೇತ್ರವನ್ನ ಪ್ರೋತ್ಸಾಹಿಸಿದರು ಅಂತಿದೆ. ಸೊ ಮೂರನೇ ಹೇಳಿಕೆ ಇದೆ, ಇವರು ಅಧಿಕ ವರ್ಷಗಳ ಕಾಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದರು ಇದೆ. ನಾಲ್ಕನೇದಾಗಿ, ಇವರು ಮೋತಿಲಾಲ್ ನೆಹರು ಅವರ ಕರಡು ವರದಿಯನ್ನ ವಿರೋಧಿಸಿದರು ಅಂತ ಇದೆ. ಸೊ ನೆಕ್ಸ್ಟ್ ಐದನೇ ಸೆಂಟೆನ್ಸ್ ಇದೆ, 1944ರ ಗಾಂಧೀಜಿ ಮತ್ತು ಜಿನ್ನಾ ಮಾತುಕತೆಯನ್ನ ವಿರೋಧಿಸಿದರು ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಆಯ್ಕೆಗಳನ್ನು ಕೂಡ ಇದ್ರಲ್ಲಿ ಕೊಡ್ಲಾಗತ್ತೆ. ಈ ತರದ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ರು. ಸೊ ಆಯ್ಕೆಗಳಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿ ಕೊಟ್ಟಿದ್ದಾರೆ. A, B ಮತ್ತೆ C ಸರಿ ಅಂತ ಕೊಟ್ಟಿದ್ದಾರೆ. ACD ಸರಿ ಅಂತ ಕೊಟ್ಟಿದ್ದಾರೆ. ACE ಓನ್ಲಿ ಅಂತ ಕೊಟ್ಟಿದ್ದಾರೆ. BCD ಓನ್ಲಿ ಅಂತ ಕೂಡ ಕೊಟ್ಟಿದ್ದಾರೆ. ನೋಡಿ, ಪ್ರಶ್ನೆ ಇಂಗ್ಲಿಷ್ ಅಲ್ಲಿ ನೀವು ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಕಾಣುತ್ತೆ. He published weekly Al Hilal and Al Bagh, and then he supported the scheme of separate electorates of Minto Morley reforms, and he was the longest serving president of Indian National Congress. He opposed the recommendations of the Motilal Nehru Committee report. Then he opposed Gandhi Jinnah talks in 1944. ಇದರಲ್ಲಿ ಯಾವ್ದಿರಬಹುದು ಅಂತ ಹೇಳಿ ವಿಡಿಯೋದ ಕೊನೆವರೆಗೂ ನೋಡಿದ್ರೆ ಅದ್ಭುತವಾದಂತ ಇದಕ್ಕೆ ವಿವರಣೆಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಕಾಣ್ತಾರೋ QR ಕೋಡ್ ನ ಸ್ಕ್ಯಾನ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಈ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವ್ರು ಏನಿದ್ರು, ಇವರು 1888ರಿಂದ 1958ರವರೆಗಿನ ಅವಧಿಯಲ್ಲಿ ಇವರ ಹೋರಾಟಗಳು ನಡೀತಾ ಇತ್ತು. ಇವರ ಜನನಕ್ಕೆ ಸಂಬಂಧಪಟ್ಟಂತೆ ಇವರು ನವೆಂಬರ್ 11ನೇ ತಾರೀಕು ಜನಿಸಿದ್ದರಿಂದಾಗಿ ಇವರ ಜನ್ಮ ದಿನವನ್ನ ಭಾರತದ ರಾಷ್ಟ್ರೀಯ ಶಿಕ್ಷಣ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಯಾಕೆ ಆಚರಣೆ ಮಾಡ್ತಾರೆ ಅಂತಂದ್ರೆ, 1947ರಿಂದ ಆಗಸ್ಟ್ 15ರಿಂದ 1958 ಫೆಬ್ರವರಿ 2ರವರೆಗೆ ಭಾರತದ ಕೇಂದ್ರ ಸಂವಿಧಾನದ ಪ್ರಕಾರ ರಚನೆಯಾದಂತಹ ಕೇಂದ್ರ ಸರ್ಕಾರದಲ್ಲಿ ಇವರು ಮೊದಲ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಆದ್ರೆ ಇವರಲ್ಲಿರೋ ವಿಶೇಷತೆಗಳೇ ತುಂಬಾ ಇಂಪಾರ್ಟೆಂಟ್. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಬಾಲ್ಯದಲ್ಲೇ ಅಲ್ ಮಿಸ್ಬಾಹ ಸಾಪ್ತಾಹಿಕ ಪತ್ರಿಕೆಯನ್ನು ಹೊರಡಿಸಿದ್ರು. ಅವಾಗ ಕೇವಲ ಇವರಿಗೆ 12 ವರ್ಷ ವಯಸ್ಸು. ಮೆಕ್ಕಾದಲ್ಲಿ ಜನಿಸಿ ಪಶ್ಚಿಮ ಬಂಗಾಳಕ್ಕೆ ಬಂದು ನೆಲೆಸಿ ಇಲ್ಲಿನ ಅದ್ಭುತವಾಗಿರ್ತಕ್ಕಂತಹ ಅರವಿಂದ್ ಘೋಷ್ ಅವರ ಸಹವಾಸಕ್ಕೆ ಕೂಡ ಸಿಗ್ತದೆ. ಸೊ ಮುಂದೆ ನಾವಿಲ್ಲಿ ನೋಡ್ಬೇಕಾದಂತ ಇಂಪಾರ್ಟೆಂಟ್ ಅಂತಂದ್ರೆ, 1903ರಲ್ಲಿ ಲಿಸನ್ ವುಡ್ ಸಿಲ್ಕ್ ಅನ್ನುವಂತ ಮಾಸಿಕ ಪತ್ರಿಕೆ ಹೊರಡ್ತಾರೆ. ಅತ್ಯುತ್ತಮವಾಗಿರ್ತಕ್ಕಂಥ ಉರ್ದು ವಿದ್ವಾಂಸರು. ಇವರ ಬರವಣಿಗೆಗಳಲ್ಲಿ ಯಾವಾಗ್ಲೂ ಆಜಾದ್ ಅನ್ನುವ ಹೆಸರನ್ನ ಕಾಣುತ್ತೆ. ಹಂಗಾಗಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅನ್ನೋದು ಇವರ ಪತ್ರಿಕೆಯಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳ ಮೇಲೆ ಅದನ್ನ ಹೇಳಲಾಗತ್ತೆ. ಮೌಲಾನಾ ಅಬ್ದುಲ್ ಕಲಾಂ ಅವರ ವಿಶೇಷತೆಗಳ ಬಗ್ಗೆ ನೀವು ನೋಡೋದಾದ್ರೆ ಇನ್ನೂ ಸ್ಪೆಷಲ್ ಆಗಿ ಸಿಗುತ್ತೆ. ಇವರು ಭಾರತದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದ ಶಿಕ್ಷಣ ಸಚಿವರು.
ಹಂಗಾಗಿ ನವೆಂಬರ್ 11 ಅನ್ನ ಇವರ ಹೆಸರಿನಲ್ಲಿ ಆಚರಣೆ ಮಾಡ್ತಾರೆ. 1951ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಇಂಡಿಯನ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಅನ್ನ, ಅಂದ್ರೆ ಇಂಡಿಯನ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಇವರು ಸ್ಥಾಪನೆ ಮಾಡ್ತಾರೆ, ITI ಅಂತ. ನೆಕ್ಸ್ಟ್ 1953ರಲ್ಲಿ ವಿಶ್ವವಿದ್ಯಾಲಯದ ಅನುದಾನ ಆಯೋಗ ಅಂತ ಏನ್ ಕರಿತೀವಲ್ವಾ, ಸೊ ಅಂತಹ UGC ಯನ್ನ ಸ್ಥಾಪನೆ ಮಾಡಿದ್ರು. ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ಸ್ ಅನ್ನ ಸ್ಥಾಪನೆಯಿಂದ ಇವರ ಕೆಲಸ ಇತ್ತು. ಇನ್ನು ಬೆಂಗಳೂರು ಮತ್ತೆ ದೆಹಲಿನಲ್ಲಿ ಇವರು ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನ ಕೂಡ ಸ್ಥಾಪನೆ ಮಾಡುವುದರ ಹಿಂದೆ ಇದರ ಶಕ್ತಿ ಇದೆ. ಹಾಗೆ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ತಂತ್ರಜ್ಞಾನ ವಿಭಾಗ ಅಂತೇಳಿ ಹೊಸ ವಿಭಾಗವನ್ನ ಸ್ಥಾಪನೆ ಮಾಡಿರೋದು ಕೂಡ ಇವರ ಕಾಲದಲ್ಲಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮೌಲಾನಾ ಆಜಾದ್ ಅವರ ಕ್ರಮಗಳು ಏನೇನಿತ್ತು ಅಂತ ನೋಡೋಣ. 1919 ನಿಮ್ಗೆಲ್ಲ ಗೊತ್ತಿದೆ, ಒಂದನೇ ಮಹಾಯುದ್ಧದ ಸಂದರ್ಭದಲ್ಲಿ ಮಿತ್ರ ರಾಷ್ಟ್ರಗಳು ಮತ್ತೆ ಟರ್ಕಿ ನಡುವಿನ ವಿವಾದ, ಹಾಗೇನೆ ಅದು ಖಿಲಾಫತ್ ಮೂವ್ಮೆಂಟ್ ಆಗಿ ಕನ್ವರ್ಟ್ ಆಗಿತ್ತು. ಇಂಥ ಖಿಲಾಫತ್ ಚಳುವಳಿಯಲ್ಲಿ ಮೌಲಾನಾ ಆಜಾದ್ ಅವರು ಕೂಡ ಉತ್ತರ ಭಾರತದಿಂದ ತಮ್ಮ ನಾಯಕತ್ವವನ್ನು ನೋಡ್ಕೋತಾರೆ. ದಕ್ಷಿಣ ಭಾರತದಲ್ಲಿ ಮೊಹಮ್ಮದ್ ಅಲಿ ಶೌಕತ್ ಅಲಿ ಕೇರಳದಿಂದ ಇದ್ರು. ನಾರ್ತ್ ಇಂಡಿಯಾದಲ್ಲಿ ಇವರ ಒಂದು ನಾಯಕತ್ವ ನಡೀತು. ನೆಕ್ಸ್ಟ್ ಅಸಹಕಾರ ಚಳುವಳಿಗೆ ಕೂಡ ಇವರು ಸಪೋರ್ಟ್ ಮಾಡಿದ್ರು. ಹಾಗಾಗಿ ಗಾಂಧೀಜಿಯ ತುಂಬಾ ನಿಕಟವರ್ತಿಯಾಗಿದ್ರಿಂದಾಗಿ ಅಕ್ಟೋಬರ್ 1920ರಲ್ಲಿ ಅಲಿಗಢದಲ್ಲಿ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಅನ್ನುವಂತಹ ಒಂದು ವಿವಿ ಸ್ಥಾಪನೆ ಹಿಂದೆ ಇವರ ಕೆಲಸ ಇತ್ತು. ಬಟ್ ಅದನ್ನ ಅಲಿಗಢದಿಂದ ನಂತರ ಇದನ್ನ ದೆಹಲಿಗೆ ವರ್ಗಾವಣೆ ಮಾಡ್ತಾರೆ. ಇವರದು ಬಹಳ ಮುಖ್ಯವಾಗಿ 1905ರಿಂದಲೂ ಭಾರತದಲ್ಲಿ ಪ್ರತಿಧ್ವನಿಸ್ತಾ ಇದ್ದಂತ ಸ್ವದೇಶಿ ಚಳುವಳಿ, ಅದಾದ ನಂತರ ಸ್ವರಾಜ್ಯ ಚಳುವಳಿಯಲ್ಲೂ ಕೂಡ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. 1923ರಲ್ಲಿ ನೀವು ನೋಡ್ಬೇಕು, ಬಹಳ ಅದ್ಭುತವಾದಂತ ವಿಚಾರ ಇತ್ತು. 1923ರಲ್ಲಿ ನಾವು ನೋಡೋದಾದ್ರೆ ಇವರು ಅತ್ಯಂತ ಕಿರಿಯ ವಯಸ್ಸಿನ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ನೆನ್ಪಿಟ್ಕೊಳ್ಳಿ, ರಾಷ್ಟ್ರೀಯ ಕಾಂಗ್ರೆಸ್ನ ಸೇವೆ ಸಲ್ಲಿಸುವಾಗ ಇವರು ಅದರ ಅಧ್ಯಕ್ಷ ಗಾದಿಗೆ ಬರುವಾಗ ನೆನ್ಪಿಟ್ಕೊಳ್ಳಿ, ಅವರಿಗೆ ಕೇವಲ 35 ವರ್ಷ ವಯಸ್ಸಾಗಿತ್ತು. ಅಂತ ಕಿರಿಯ ವಯಸ್ಸಿನ ಅಧ್ಯಕ್ಷರಾಗಿ ದೀರ್ಘಕಾಲ ಮೌಲಾನಾ ಆಜಾದ್ ಅವರು ಕೂಡ ತುಂಬಾ ಕೆಲಸ ಮಾಡ್ತಾರೆ. ಅದಾದ ನಂತರ ನಾವು ನೋಡ್ಬೋದು 1931ನಲ್ಲಿ ಇವ್ರು ನಡೆಸಿದಂತ ದರಸನ್ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಮಾತಾಡ್ತೀವಿ. ದರಸನ್ ಉಪ್ಪಿನ ಸತ್ಯಾಗ್ರಹ ಏನಿದೆ, ಇದು ಕೂಡ ಗಾಂಧೀಜಿಯವರು ನಾಗರಿಕ ಹೋರಾಟವನ್ನ ಏನ್ ಕೈಗೊಂಡಿದ್ರಲ್ಲ 1931ರಲ್ಲಿ, ಈ ನಾಗರಿಕ ಚಳುವಳಿಯಲ್ಲಿ ಗಾಂಧೀಜಿಯವ್ರನ್ನ ದಂಡಿಯಲ್ಲಿ ಅರೆಸ್ಟ್ ಮಾಡ್ತಾರೆ. ದಂಡಿಯಲ್ಲಿ ಅರೆಸ್ಟ್ ಮಾಡಿದಾಗ ಇಡೀ ಭಾರತದಾದ್ಯಂತ ಉಪ್ಪಿನ ಸತ್ಯಾಗ್ರಹ ನಡೆದಿದೆ. ಗುಜರಾತ್ನ ದರಸನ್ ಬಳಿ ನಡೀತು, ಕರ್ನಾಟಕದಲ್ಲೂ ಕೂಡ ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ನಡೀತು, ಆಮೇಲೆ ಕೊಚ್ಚಿ ತಿರುವನಂತಪುರಂ ಅಲ್ಲಿ ಕೂಡ ನಡೀತು, ಆಮೇಲೆ ಮದ್ರಾಸಲ್ಲಿ ರಾಜಗೋಪಾಲ್ಚಾರಿ ಅವ್ರು ಮಾಡ್ತಾರೆ, ಹೀಗೆ ಆಂಧ್ರದ ಪಾರಾದೀಪ್ ಕರಾವಳಿಗಳಲ್ಲೆಲ್ಲ ಮಾಡ್ತಾರೆ. ಸೊ ಹೀಗಾಗಿ ಅಂತ ಸಂದರ್ಭದಲ್ಲಿ ದರಸನ್ ಉಪ್ಪಿನ ಸತ್ಯಾಗ್ರಹ ಸರೋಜಿನಿ ನಾಯ್ಡು ಅವ್ರ ಜೊತೆ ಭಾಗವಹಿಸಿದಂಥದ್ದು ಕೂಡ ಇವರ ಕೀರ್ತಿ ಇದೆ. ಮುಂದೆ 1942ರಲ್ಲಿ ವೆಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿ 3 ವರ್ಷಗಳ ಕಾಲ ಇವರು ಕೂಡ ಜೈಲು ಅನುಭವಿಸ ಮಾಡಿದ್ರು. 1928ರಲ್ಲಿ ಮೋತಿಲಾಲ್ ನೆಹರು ಅವರು ಮಂಡಿಸಿದ್ದಂತಹ ಒಂದು ಕರಡು ಸಂವಿಧಾನದ ವರದಿಯನ್ನ ಇವರು ಅನುಮೋದನೆ ಮಾಡಿದ್ದರು, ವಿರೋಧಿಸಿರ್ಲಿಲ್ಲ. ನೆನ್ಪಿಟ್ಕೊಳ್ಳಿ, ಅನುಮೋದಿಸಿದ್ದರು. ಸೊ ನೆಕ್ಸ್ಟ್ ಹಿಂದೂ ಮುಸ್ಲಿಂ ಏಕತೆಯ ವಿಚಾರವಾಗಿ ಹೋರಾಟ ನಡೆಸಿದ ಅವರು ತಮ್ಮದೇ ಆಗಿರ್ತಕ್ಕಂಥ ಅಲ್ ಹಿಲಾಲ್ ಅನ್ನೋ ಪತ್ರಿಕೆಯನ್ನ ತಂದು ಹಿಂದೂ ಮುಸ್ಲಿಂ ಏಕತೆಗಾಗಿ ಬಹಳಷ್ಟು ಶ್ರಮಿಸ್ತಾರೆ. ಹಾಗಾಗಿ ಮಿಂಟೋ ಮಾರ್ಲೆ ಮುಸ್ಲಿಂ ಪ್ರತ್ಯೇಕತೆಯನ್ನ ಇವರು ವಿರೋಧಿಸಿದ್ದರು. ನೆನ್ಪಿಟ್ಕೊಳ್ಳಿ, ಮಿಂಟೋ ಮಾರ್ಲೆ ಸುಧಾರಣೆಗಳಲ್ಲಿ ಪ್ರತ್ಯೇಕ ಮುಸ್ಲಿಂ ಕಮ್ಯುನಿಟಿ ವಿಚಾರಗಳನ್ನು ಇವರು ವಿರೋಧಿಸ್ತಾರೆ. ಮುಸ್ಲಿಂ ಲೀಗ್ ಸಿದ್ಧಾಂತಕ್ಕೆ ಇವರು ಯಾವಾಗಲೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಮೊಹಮ್ಮದ್ ಅಲಿ ಜಿನ್ನಾ ಮತ್ತೆ ಗಾಂಧೀಜಿ ಅವರ ನಡುವಿನ ಟಾಕ್ಸ್ ಬಗ್ಗೆನೂ ಕೂಡ ಇವರು ಮಾತಾಡ್ತಾರೆ. ಹಂಗಾಗಿ ಇವರ ಪ್ರಮುಖ ಬರವಣಿಗೆಗಳನ್ನು ನೋಡೋದಾದ್ರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಇಂಡಿಯಾ ವಿನ್ಸ್ ಫ್ರೀಡಮ್ ಅನ್ನುವಂತ ಕೃತಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನು ಹೊಂದಿತ್ತು. ಖಬರ್ ಎ ಖತೀರ್ ಅಂತಿದೆ, ತಜ್ಕಿ ರಹಾ, ಆಮೇಲೆ ತರ್ಜುಮನಲ್ ಖುರಾನ್ ಅಂತ ಕುರಾನ್ ಮೇಲಿನ ಒಂದು ವಿಶ್ಲೇಷಣೆಯನ್ನ ಇವರು ಬಹಳ ಸಾರಿ ಬರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಇವರ ಮರಣ 22 ಫೆಬ್ರವರಿ 1958 ಅಂದಾಗತ್ತೆ. ಆ ನಂತರ ಭಾರತ ಸರ್ಕಾರ ಇವರ ಗೌರವಾರ್ಥವಾಗಿ 1992ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು.
ಹಂಗಾಗಿ ಈ ಪ್ರಶ್ನೆಗೆ ಸರಿ ಯಾವುದು ತಪ್ಪು ಯಾವುದು ಅಂತ ನೋಡೋದಾದ್ರೆ ಇವರು ಅಲ್ ಹಿಲಾಲ್ ಐಕ್ಯತೆಯ ಪ್ರತೀಕವಾದಂತ ಪತ್ರಿಕೆ, ಅಲ್ ಭಾಗ ವಾರಪತ್ರಿಕೆಗಳನ್ನ ಕೂಡ ತಂದ್ರು. ಇದು ರೈಟ್ ಸೆಂಟೆನ್ಸ್. ಆಮೇಲೆ ಸಿ ಸೆಂಟೆನ್ಸ್ ಸರಿ. ಇವರು ಅಧಿಕ ವರ್ಷಗಳ ಕಾಲ, ನೆನ್ಪಿಟ್ಕೊಳ್ಳಿ, ಇವರು ಅಧಿಕ ವರ್ಷಗಳ ಕಾಲ ಏನ್ ಮಾಡಿದ್ರು, ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಕೇವಲ 35 ವರ್ಷದಿಂದ ಇವ್ರು ಶುರುವಾಗತ್ತೆ. ನೆಕ್ಸ್ಟ್ ಡಿ ಸಿ ಸೆಂಟೆನ್ಸ್, 1944ರಲ್ಲಿ ಗಾಂಧಿ ಜಿನ್ನಾ ಮಾತುಕತೆಯನ್ನ ವಿರೋಧಿಸ್ತಿಲ್ಲ. ಯಾಕೆಂದ್ರೆ ಇವರು ಏಕತೆಯ ಪ್ರತೀಕವಾಗಿದ್ದರಿಂದಾಗಿ ಜಿನ್ನಾ ಅವ್ರನ್ನ ಜೊತೆ ಗಾಂಧೀಜಿ ಮಾತಾಡಿ ಸಕ್ಸಸ್ ಮಾಡ್ತಾರೇನೋ ಅನ್ನುವಂತ ನಂಬಿಕೆ ಇಟ್ಕೊಂಡಿದ್ರು. ಆದರೆ ಇಲ್ಲಿ ನೋಡಿ, ಸರಿ ಇಲ್ದಿರೋ ಯಾವೋ, ಇವರು ಮಿಂಟೋ ಮಾರ್ಲೆ ಶಾಸನದಲ್ಲಿ ಮುಸ್ಲಿಂ ಮತಕ್ಷೇತ್ರವನ್ನ ಪ್ರೋತ್ಸಾಹಿಸಿದ್ರು ಅಂತಿದೆಯಲ್ಲ, ಇದು ರಾಂಗು. ಯಾಕೆಂದ್ರೆ 1909ರ ಮಿಂಟೋ ಮಾರ್ಲೆ ಸುಧಾರಣೆಯಲ್ಲಿ ಇವರು ಪ್ರತ್ಯೇಕತೆಯನ್ನ ವಿರೋಧಿಸ್ತಾ ಬರ್ತಾರೆ. ನೆಕ್ಸ್ಟ್ ಮೋತಿಲಾಲ್ ನೆಹರು ಅವರ ಕರಡು ವರದಿಯನ್ನ ವಿರೋಧಿಸಿದರು ಅಂತಿದೆ, ಇದು ತಪ್ಪು. ಬರ್ಕನ್ ಹೆಡ್ ಏನ್ ಮಾಡಿದ್ದ, ನಿಮ್ಗೆ ಈ ಸಂವಿಧಾನವನ್ನ ಬರ್ಕಳಕ್ಕೂ ಬರಲ್ಲ ಅಂತ ಹೇಳಿ ಅವಮಾನ ಮಾಡಿದ್ದಾಗ ಮೋತಿಲಾಲ್ ನೆಹರು ಅವರು ಇದನ್ನ ಮಾಡಿದ್ರು. ಹಂಗಾಗಿ ಇದು ಕೂಡ ತಪ್ಪು. ಅಲ್ಲಿಗೆ ಬಿ ಮತ್ತೆ ಡಿ ಇಲ್ಲಿ ತಪ್ಪು ಹೇಳಿಕೆಗಳು. ಇನ್ನು ಉಳಿದ ಹೇಳಿಕೆಗಳು ನಮ್ಗಿಲ್ಲಿ ಸರಿಯಾಗಿ ಕಾಣಿಸ್ತವೆ. ಯಾವ ಉಳಿದ ಹೇಳಿಕೆಗಳು? ಎ ಹೇಳಿಕೆ ಸರಿಯಾಗಿದೆ, ಸಿ ಹೇಳಿಕೆ ಸರಿಯಾಗಿದೆ ಮತ್ತು ಇ ಹೇಳಿಕೆ ಕೂಡ ಸರಿಯಾಗಿದೆ. ಓಕೆ, ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಈ ತರದ ಅದ್ಭುತವಾದ ವಿಚಾರಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್. ರಮೇಶ್ ಸರ್, ಥ್ಯಾಂಕ್ ಯು, ಬಾಯ್.